ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಸಪೋರ್ಟ್ ಮಾಡ್ತಾಯಿರಿ. ಇವತ್ತು ಒಂದು ಖುಷಿ ವಿಷಯನ ನಾನು ಹಂಚ್ಕೊಳ್ಳೋದಕ್ಕೆ ಅಂತೇಳಿ ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಪ್ಪ ಅಂದರೆ 1K ಸಬ್ ಕಂಪ್ಲೀಟ್ ಆಯಿತು ಮಧುರಾ ವ್ಲಾಗ್ಸ್ ಇನ್ ಕನ್ನಡ ಚಾನಲಲ್ಲಿ. ಆ ಒಂದು ಖುಷಿಯನ್ನು ಹೇಳೋಣ ಅಂತ ಹೇಳಿ ಬಂದಿದ್ದೀನಿ, ಹಂಚ್ಕೊಳ್ಳೋಣ ನಿಮ್ಮ ಹತ್ರ ಅಂತ. ಒಂದು ಪೋಸ್ಟ್ ಹಾಕೋಣ ಅಂತ ಅಂದ್ಕೊಂಡೆ. ಪೋಸ್ಟ್ ಹಾಕೋದಕ್ಕಿಂತ ನಾನು ನಿಮ್ಮ ಹತ್ರ ನೇರವಾಗಿ ಮಾತನಾಡಿದ್ರೇ ಒಳ್ಳೆಯದು ಅಂತ ಅನಿಸುತ್ತೆ ಅಂತೇಳಿ ಒಂದು ಪುಟ್ಟ ವಿಡಿಯೋನ ಮಾಡೋಣ ಅಂತೇಳಿ ಬಂದಿದ್ದೀನಿ. 60 ದಿನ ಕಳೆದಿದೆ ನನ್ನ ಚಾನಲನ್ನು ಓಪನ್ ಮಾಡಿ. 60 ದಿನ ಆಗಿದೆ. 1K ಸಬ್ ಕಂಪ್ಲೀಟ್ ಆಗಿದೆ. ತುಂಬಾ ಖುಷಿ ಆಗ್ತಾ ಇದೆ. ಇದೆಲ್ಲ ಆಗಿದ್ದು ನನ್ನೊಬ್ಳಿಂದ ಅಲ್ಲ. ನಾನು ಚಾನಲ್ ಮಾಡಿದ್ದೀನಿ, ನನಗೆ ಆಗೋಗುತ್ತೆ ಅಂತ ಅಲ್ಲ. ಆದರೆ ನಿಮ್ಮೆಲ್ಲರ ಸಹಕಾರದಿಂದ ನಾನು ಹಾಕೋ ವಿಡಿಯೋನ ಒಬ್ಬರು ನೋಡಿ ಮೆಚ್ಚಿ ಒಂದು ಕಮೆಂಟ್ ಹಾಕ್ತಾರೆ, ಒಂದು ವ್ಯೂಸ್ ಕೊಡ್ತಾರೆ, ಒಂದು ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಅಂದಾಗ ಬಹಳ ಖುಷಿಯಾಗುತ್ತೆ. ಒಂದು ವ್ಯೂಸ್ ಬಂದರೆ ಎಷ್ಟು ಖುಷಿಯಾಗುತ್ತೆ ಅಂತ ಅದು ನನಗೆ ಗೊತ್ತು. ಎಷ್ಟು ನಾನು ಒಂದು ಫೀಲ್ ಮಾಡ್ತೀನಿ ಅದನ್ನು. ಒಂದು ಭಾವನೆಗಳು ಹೇಗೆ ಬರುತ್ತೆ ಅಂದರೆ, ಒಂದು ಸಬ್ ಬರಲಿ ಎಷ್ಟು ಖುಷಿ. ಒಂದು ಸಬ್ ಬಂದ್ಬಿಡ್ತೀವತ್ತು ಅಂಥೇಳಿ ಎಷ್ಟೊಂದು ಖುಷಿಯಾಗುತ್ತೆ. 0ಇಂದ 1 ಸಬ್ ಆಗಬೇಕಾದ್ರೆ ವೆಯ್ಟ್ ಮಾಡ್ತೀವಿ, ಯಾರು ಸಬ್ ಮಾಡ್ತಾರೆ ಅಂತ ವಿಡಿಯೋ ಹಾಕ್ಬಿಟ್ಟು. ಹಾಗೆ 100 ಆಯಿತು, 200 ಆಯಿತು, 500 ಆಯಿತು. ಹಾಗೆ ಈಗ 1000 ಕಂಪ್ಲೀಟ್ ಆಗಿದೆ. ಇದೆಲ್ಲ ನಿಮ್ಮಿಂದ ಆಗಿರೋದು. ಹೀಗೆ ನೀವು ನನಗೆ ಸಹಕಾರವನ್ನು ಕೊಡ್ತಾಯಿರಿ. ನನಗೆ ಅಂತ ಅಲ್ಲ, ಪ್ರತಿಯೊಬ್ಬರು ಯಾರೆಲ್ಲ ಚಾನಲ್ ಮಾಡಿದ್ದಾರೆ ಎಲ್ಲರಿಗೂ ಒಬ್ಬರಿಗೊಬ್ಬರಿಗೆ ಸಹಕಾರವನ್ನು ಕೊಟ್ಟು ಎಲ್ಲರ ವಿಡಿಯೋಗಳನ್ನ ನೋಡೋಣ. ವಿಡಿಯೋಗಳನ್ನ ನೋಡಬೇಕಾದ್ರೂ ಅಷ್ಟೇ ಸ್ವಲ್ಪ ಲೆಂತಿಯಾಗಿ ವಿಡಿಯೋಗಳನ್ನ ಜಾಸ್ತಿ ಟೈಮನ್ನು ನೋಡಿದ್ರೆ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗುತ್ತೆ ಎಲ್ಲರಿಗೂ. ಈಗ ಏನಂದರೆ, ನಾವು ಎಲ್ಲೋ ಹೊರಗಡೆ ಈಗ ಹೋಗಿ ದುಡಿಯೋದಕ್ಕೆ ಆಗಲ್ಲ. ಯಾಕಂದರೆ ಮನೆಯಲ್ಲೇ ಬಹಳಷ್ಟು ಕೆಲಸಗಳಿರುತ್ತೆ, ಮನೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಹೊರಗಡೆ ಹೋಗಿ ಬಂದು ಮಾಡೋದಕ್ಕೆ ಕೆಲವ್ರಿಗೆ ಸಾಧ್ಯ ಆಗಲ್ಲ. ತುಂಬ ಕುಟುಂಬಗಳಲ್ಲಾದರೆ ಯಾರಾದರೂ ಮಕ್ಕಳು ನೋಡ್ಕೊಳ್ತಾರೆ, ನಾವು ಹೊರಗಡೆ ಹೋಗಿ ದುಡ್ಕೊಂಡು ಬರ್ಬೋದು. ಆದರೆ ಒಬ್ಬೊಬ್ಬರೇ ಮನೆಯನ್ನು ನೋಡ್ಕೊಳ್ಬೇಕಾದ್ರೆ ಎಲ್ಲ ಜವಾಬ್ದಾರಿ ಕೂಡ ಹೆಣ್ಮಕ್ಳ ಮೇಲೆ ಇರುತ್ತೆ. ಆವಾಗ ನಾವೇನು ಮಾಡ್ತೀವಿ ಅಂದರೆ, ಈ ಥರ ಒಂದು ಉತ್ತಮವಾದ ಒಂದು ಮಾರ್ಗವನ್ನು ಕಂಡುಕೊಳ್ಳೋದಕ್ಕೆ ಯೂಟ್ಯೂಬ್ನಿಂದ ಸಹಾಯ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಆದರೆ ಎಲ್ಲರ ಸಹಕಾರ ಮುಖ್ಯ ಇದರಲ್ಲಿ. ನಾವು ಒಬ್ಬರದೇ ಏನೂ ಬರಲ್ಲ. ನಾವು ವಿಡಿಯೋ ಹಾಕ್ತೀವಿ, ಚೆನ್ನಾಗಿರೋದು ಒಂದು ಕಂಟೆಂಟನ್ನು ಹುಡುಕ್ತಾ ಇರ್ತೀವಿ, ಹಾಕ್ತೀವಿ. ಅದನ್ನು ನೋಡಿ ಮೆಚ್ಕೊಂಡು ಒಂದು ವ್ಯೂಸ್ ಕೊಡೋದಿರ್ಬೋದು, ಒಂದು ಕಮೆಂಟು, ಒಂದು ಲೈಕ್ ಬಂದರೆ ಸಾಕು, ಒಂದು ಲೈಕ್ ಬಂದ್ಬಿಡ್ತು ಅಂತ ಹೇಳ್ತೀವಿ. ನಾನೇ ಎಷ್ಟು ಸಲ ಖುಷಿ ಪಡ್ತೀನಿ ಅಂದರೆ, ವಿಡಿಯೋ ಹಾಕಿದ್ಮೇಲೆ ನೋಡ್ತಾ ಇರ್ತೀನಿ, ನೋಡೋದಕ್ಕೆ ಕೆಲಸ ಎಷ್ಟು ವ್ಯೂಸ್ ಆಯಿತು ಅಂತ ಒಂದೊಂದು ಸ್ವಲ್ಪ ಹೊತ್ತು ಚೆಕ್ ಮಾಡ್ತಾ ಇರೋದು. ಒಂದು ವ್ಯೂಸ್ ಬಂದ ತಕ್ಷಣ ಒಂದು ವ್ಯೂಸ್ ಬಂತು, ಇಷ್ಟ ಆಯಿತು, 10 ವ್ಯೂಸ್ ಆಯಿತು, 20 ವ್ಯೂಸ್ ಆಯಿತು, ಆಮೇಲೆ ಲೈಕ್ ಎಷ್ಟು ಬಂದಿದೆ. ಹೀಗೆ ಪ್ರತಿಯೊಬ್ಬ ಯೂಟ್ಯೂಬರ್ಗಳಿಗೂ ಕೂಡ ಈ ಒಂದು ಖುಷಿ ಇರುತ್ತೆ. 1K ಸಬ್ ಆಗಿದ್ದ ಖುಷಿಯನ್ನು ನಾನು ನಿಮ್ಮ ಹತ್ರ ಹಂಚ್ಕೊಂಡೆ. ಎಲ್ಲ ನಿಮ್ಮಿಂದ ಸಾಧ್ಯ ಆಗಿರೋದು. ಇದೇ ರೀತಿ ಸಹಕಾರವನ್ನು ಕೊಡಿ. ಎಲ್ಲರೂ ಬೆಳೆಯೋಣ, ಎಲ್ರಿಗೂ ಸಪೋರ್ಟ್ ಮಾಡೋಣ. ಈಗ ನಾನು ಅಷ್ಟೇ, ಯಾವುದೇ ನಾನು ಫೋನ್ ನೋಡಬೇಕಾದ್ರೆ ನೋಡ್ತಾ ಇರ್ತೀನಿ ವೀಡಿಯೋಸ್ಗಳನ್ನ. ನೋಡಬೇಕಾದ್ರೆ ಯಾವುದೇ ವಿಡಿಯೋವನ್ನು ನೋಡಿದ್ಮೇಲೆ ನಾನು ಲೈಕ್ ಮಾಡದೆ ಬರಲ್ಲ, ಕಮೆಂಟ್ ಮಾಡದೆ ಬರಲ್ಲ. ನನ್ನ ಒಂದು ಅಭ್ಯಾಸ ಏನಂದರೆ, ಯಾವುದನ್ನೇ ಆಗಲಿ ನೋಡಿದ್ದನ್ನು ಚೆನ್ನಾಗಿಲ್ಲ ಆ ಒಂದು ಭಾವನೆಯನ್ನು ಹೊರ ಹಾಕಬೇಕು. ಇಲ್ಲಾಂದರೆ ನನಗೆ ಅದು ಇಷ್ಟ ಆಗೋದೇ ಇಲ್ಲ. ಯಾವುದೇ ಆಗಲಿ ಒಂದು ಕಮೆಂಟನ್ನು ನಾನು ಹೇಳಬೇಕು, ಹೀಗಿದೆ ಅಂತ. ಯಾರಿಗೇ ಆಗಲಿ ಒಂದು ಒಳ್ಳೆಯದನ್ನು ಅಷ್ಟೇ ನಾನು ತುಂಬಾ ಒಳ್ಳೆಯದನ್ನು ಹೇಳ್ಕೊಂಡು ಹೋಗ್ತೀನಿ ಪ್ರತಿಯೊಬ್ಬರಿಗೂ. ಆದ್ದರಿಂದ ಯಾರೇ ವಿಡಿಯೋ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕೆಲವ್ರಿಗೆ ಕಮೆಂಟ್ ಮಾಡೋದಕ್ಕಾಗಲ್ಲ, ಪರವಾಗಿಲ್ಲ, ಒಂದು ನೈಸ್ ಅಂತನಾದರೂ ಹಾಕ್ಬೋದಲ್ವ. ನನಗೆ ಒಂದೊಂದು ಸಲ ಕಮೆಂಟ್ ಮಾಡೋಕ್ಕಾಗಿಲ್ಲ ಅಂದಾಗ ನೈಸ್ ಅಂತ ಹಾಕ್ತೀನಿ, ಏನು ಪರವಾಗಿಲ್ಲ. ನೈಸ್ ಅಂತ ಹಾಕಿದ್ರೇನು ಇದಲ್ಲ, ಅದು ಒಳ್ಳೆಯ ಒಂದು ಕಮೆಂಟೇ. ನನಗೆ ತುಂಬ ಇಷ್ಟ. ವೆರಿ ನೈಸ್ ಅಂತ ಹಾಕೋದಿರ್ಬೋದು, ಬ್ಯೂಟಿಫುಲ್ ಅಂತ ಹಾಕೋದಿರ್ಬೋದು. ನನಗೆ ಭಾಳನೇ ಕಮೆಂಟ್ ಮಾಡೋದ್ರೆ ಭಾಳ ಇಷ್ಟ. ಎಲ್ರಿಗೂ ಸಪೋರ್ಟ್ ಮಾಡೋಣ, ಎಲ್ರಿಗೂ ಲೈಕ್ ಮಾಡೋಣ. ಶೇರ್ ಅಂತೂ ಗೊತ್ತಿಲ್ಲ, ನಾನು ಹೇಳೋಕ್ಕೆ ಬರಲ್ಲ. ಶೇರ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಆದರೆ ಲೈಕ್ ಅಂತೂ
ಮಾಡೇ ಮಾಡ್ತೀನಿ. ಪ್ರತಿಯೊಬ್ಬರಿಗೂ ಲೈಕ್ ಮಾಡ್ತೀನಿ, ಕಮೆಂಟ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಅಂತೂ ಎಷ್ಟು ಜನಕ್ಕೆ ಮಾಡಿದ್ದೀನಿ ಅನ್ನೋದು ನನಗೆ ಲೆಕ್ಕನೇ ಇಲ್ಲ. ಮತ್ತು ನಂಗೆ ರಿಟರ್ನ್ಸನ್ನು ನಾನು ಕಾಯೋದಿಲ್ಲ, ನನಗೆ ಕೇಳೋಕ್ಕೂ ಹೋಗಲ್ಲ. ನನಗೇನೆಂದರೆ ನಾನು ಸಬ್ಸ್ಕ್ರೈಬ್ ಮಾಡಲೇಬೇಕು. ಒಂದು ಒಳ್ಳೆ ವಿಡಿಯೋ ಬರ್ತಿದೆ ಅಂತ ಅಂದರೆ ಅವರು ಕಷ್ಟಪಟ್ಟಿದ್ದಾರೆ ಅಂತ ಅರ್ಥ. ಒಂದು ವಿಡಿಯೋ ಮಾಡೋದಕ್ಕೆ ಸುಮ್ಮನೆ ಆಗೋದಿಲ್ಲ. ನಾವು ಫಸ್ಟು ಇಮ್ಯಾಜ್ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಒಂದು ಕಲ್ಪನೆನ ಮಾಡಬೇಕು, ಒಂದು ರೂಪುರೇಷೆಗಳನ್ನ ರೂಪಿಸ್ಕೋಬೇಕು. ಎಂಥದೇ ಪುಟ್ಟ ವಿಡಿಯೋ ಆಗಲಿ ಮಾರನೇ ದಿನ ಅದನ್ನು ಕಾರ್ಯರೂಪಕ್ಕೆ ತರಬೇಕು, ಅದನ್ನು ಎಡಿಟಿಂಗ್ ಮಾಡಬೇಕು, ಎಲ್ಲ ಮಾಡಬೇಕು. ಕಷ್ಟ ಇರುತ್ತೆ ಒಂದು ವಿಡಿಯೋ ಮಾಡೋದೇನು ಅಷ್ಟೊಂದು ಸುಲಭದ ಮಾತು ಏನಲ್ಲ ಅದು. ಆದ್ದರಿಂದ ಪ್ರತಿಯೊಬ್ಬರಿಗೂ ನಾನು ಒಂದು ಸಬ್ಬನ್ನು ಕೊಡ್ತೀನಿ. ನಾನು ಒಂದು ಸಬ್ ಕೊಡೋದ್ರಿಂದ ಏನೂ ನನಗೆ ನಷ್ಟ ಆಗೋದಿಲ್ಲ. ನನಗಿನ್ನೂ ಖುಷಿ ಅನಿಸುತ್ತೆ. ಹೌದು, ಒಬ್ಬರಿಗೆ ಒಂದು ಸಹಾಯ ಮಾಡಿದ್ದೀನಿ. ಹಣಕಾಸಿನ ಸಹಾಯ ಮಾಡೋದಕ್ಕೆ ನನ್ನಿಂದ ಸಾಧ್ಯ ಆಗೋದಿಲ್ಲ ಅಲ್ಲ. ಅದರಿಂದ ನಾನು ಏನು ಮಾಡ್ತೀನಿ, ಒಂದು ಲೈಕ್ ಕೊಡ್ತೀನಿ, ಒಂದು ಸಬ್ ಕೊಡ್ತೀನಿ. ಪ್ರತಿಯೊಬ್ಬರಿಗೂ ಸಬ್ಸ್ಕ್ರೈಬ್ ಮಾಡ್ತೀನಿ, ಯಾರಿಗೂ ಮಾಡಿಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಯಾರೇ ವಿಡಿಯೋ ಹಾಕಿರಲಿ, ನಾನು ನೋಡೋವಂಥ ವಿಡಿಯೋನ, ನಾನು ಯಾವ ವಿಡಿಯೋಗಳನ್ನ ನೋಡ್ತೀನಿ ಅದಕ್ಕೆಲ್ಲ ವಿಡಿಯೋ ನೋಡಿದ್ಮೇಲೆ ನಾನು ಫಸ್ಟ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ತೀನಿ, ಲೈಕ್ ಮಾಡ್ತೀನಿ, ಆಮೇಲೆ ಒಂದು ಕಮೆಂಟ್ ಮಾಡ್ತೀನಿ. ನಿಮ್ಮೆಲ್ಲರ ಸಹಕಾರದಿಂದ 1K ಆಗಿದೆ. ಈಗ 1K ಇರೋದು ಇನ್ನೂ ಬೆಳೀಲಿ, ಅಷ್ಟೇ ಅಲ್ಲ ವಾಚ್ ಅವರ್ ಕೂಡ ಬರಲಿ ಅನ್ನೋದು ನನ್ನ ಒಂದು ಅಭಿಲಾಷೆ. ನನ್ನ ತುಂಬು ಹೃದಯದ ಧನ್ಯವಾದಗಳು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ, ಯೂಟ್ಯೂಬ್ ಕಮಿಟಿಗೆ. ಯೂಟ್ಯೂಬ್ ಅನ್ನೋದು ನನಗೆ ಜೀವನದಲ್ಲಿ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ. ನೀವು ತಿಳ್ಕೊಬೋದು ಇದು 2 ತಿಂಗಳಿಗೆ ಈಗ ಹೇಳ್ತಿದ್ದಾಳೆ ಅಂತ. ಇಲ್ಲ, ನಾನು ಬಹಳ ವರ್ಷಗಳಿಂದ ಯೂಟ್ಯೂಬ್ನಲ್ಲಿ ಕೆಲಸ ಮಾಡಿದ್ದೀನಿ. ಅದೇನು ಕತೆ ಅನ್ನೋದು ನನಗೆ ಗೊತ್ತು. ನಾನು ಅದನ್ನು ಹೇಳೋದಕ್ಕೆ ಇಷ್ಟಪಡಲ್ಲ. ಯೂಟ್ಯೂಬ್ನ ನನ್ನ ಉಸಿರು ಅಂತ ತಿಳ್ಕೊಂಡು ಬಂದವಳು. ಲಾಕ್ಡೌನಲ್ಲೆಲ್ಲ ಒಳ್ಳೊಳ್ಳೆ ಅದರಲ್ಲಿ ತುಂಬಾ ಕೆಲಸ ಮಾಡಿದ್ದೀನಿ ನಾನು. ಆದರೆ ಅಕಸ್ಮಾತ್ತಾಗಿ ನನಗೆ ಅದು ಕೈಗೆ ಬರಲಿಲ್ಲ ಅದು. ಯಾಕಂದರೆ ನಾನು ಹಳೇ ಫೋನಲ್ಲಿ ತುಂಬ ಡೆಡ್ ಆಗೋ ಸಮಯದಲ್ಲಿ ನಾನು ಯೂಟ್ಯೂಬನ್ನು ಚಾನಲನ್ನು ಓಪನ್ ಮಾಡಿಬಿಟ್ಟಿದ್ದೆ. ಅದಕ್ಕೆ ಎಲ್ರಿಗೂ ಏನು ಹೇಳ್ತೀನಿ ಅಂತ ಅಂದರೆ, ಯೂಟ್ಯೂಬ್ ಮಾಡೋದಕ್ಕೆ ಮೊದಲು ಒಂದು ಹೊಸದೊಂದು ಫೋನ್ ತಗೊಳ್ಳಿ ಅಂತ. ಬೇರೆ ಏನೂ ನೀವು ತಗೊಳ್ದಿದ್ರು ಪರವಾಗಿಲ್ಲ, ಟೈಪಾಯ್ಡ್ ಇಲ್ಲ ಅಂದರೂ ಪರವಾಗಿಲ್ಲ, ನಮಗೆ ಯಾವುದೇ ಮೆಟೀರಿಯಲ್ಲು ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಒಂದು ಒಳ್ಳೆಯದಾದ ಒಂದು ಫೋನ್ ಮಾತ್ರನೇ ಬೇಕು. ಅದರಿಂದ ಒಂದು ಒಳ್ಳೆಯ ಫೋನ್ನ ತಗೊಂಡು ನೀವು ಯೂಟ್ಯೂಬನ್ನು ಮಾಡಿ ಮುಂದೆ ಬನ್ನಿ. ಎಲ್ರಿಗೂ ತುಂಬ ಧನ್ಯವಾದಗಳು. ನಿಮ್ಮ ಸಹಕಾರ ಹೀಗೆ ಮುಂದುವರಿತಾ ಇರಲಿ. ಥ್ಯಾಂಕ್ ಯು ಸೋ ಮಚ್.